ಬೇರೆ ಸುದ್ದಿ ಬಂದವ್ ನೋಡಿರೇನು? ಅರ್ಥ ಆಯ್ತ್ರೆ? ಇವತ್ತಿನ ಪೇಪರ್ ಹೆಡ್ಲೈನ್ ಬೇರೆ ಸುದ್ದಿ ಬಂದವ್ ನೋಡಿರೇನು? ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಅಂತ. ಕರೆಯೋ ಸುಳ್ಳೋ ಗೊತ್ತಿಲ್ಲ ರೀ. ರೀ ಇನ್ನು ಇವ್ರು ಮತ್ತು ಹೊಸ ಮುಖ್ಯಮಂತ್ರಿ ಬಂದು ಹೊಸ ಮಿನಿಸ್ಟರ್ಗಳಾಗಿ ಅವರು ಸುಧಾರಿಸಿ ಕುರ್ಚಿ ಮೇಲೆ ಕೊಂಡಾಟಿಗೆ ನಮಗ್ ಜುಲೈ ಆಗಸ್ಟ್ ತರ್ತಾರ ಮುಂದಿನ. ಹೌದ್ರೆ ಅವರವರ ಅಧಿಕಾರದ ಶೇರಿಂಗಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಯಾರ ಅವ್ರು. ರಾಜ್ಯದ ಜನರಿಗೆ ಅವಶ್ಯಕವಾಗಿರುವುದನ್ನು ಯಾವುದೂ ಕೆಲಸನೇ ಆಗ್ತಾ ಇಲ್ಲ. ಅದು ಒಂದೇ ಬೇಜಾರ. ಏನನ್ನ ಕೇಳ್ರಿ ನೀವು, ಪಂಚಭಾಗ್ಯ ನಿಮಗೂ ಆಟೆ ಬೇಕಾಗ್ಯದ. ಹೌದ್ರೆ ಹಾಗಾಗಿ ಏನಂದ್ರ ಹಿಂಗ ಪಟಕ್ಕನೆ ಗೌರ್ಮೆಂಟ್ ಚೇಂಜ್ ಆಗನ ಪಟಪಟನೆ ಆಗಲ್ಲ ರೀ. ಇಡೀ ಕ್ಯಾಬಿನೆಟ್ ಅದೊಳಗ ಚೇಂಜಸ್ ಆತವ. ಹೊಸ ಮಿನಿಸ್ಟರ್ ಬರ್ತಾರ. ಮತ್ತ ಅವ ಟೈವಲ್ ಹಾಸ್ಕೋತನು, ಏನು ಕಂಬಳಿನೇ ಹಾಸ್ತನು, ಏನು ಕೌದಿ ಹಾಸ್ತನು ಗೊತ್ತಿಲ್ಲ. ಆ ಕುರ್ಚಿ ಮ್ಯಾಗ ಹಾಸ್ಕೊಂಡು ಅವ ಕುಂಡಟಿಗೆ ಅವ ಮೊದಲು ಎಲ್ಲೆಲ್ಲಿದ್ ಏನೇನು ಸೋರ್ಸ್ ಅದ ಲೆಕ್ಕ ಹಾಕ್ಬೇಕಲ್ಲ. ಹೊಸ ನೋಟಿಫಿಕೇಶನ್ ನನಗನ್ನಿಸ್ತದ ಇವ್ರದ್ದು ಮತ್ತ ಕ್ಯಾಬಿನೆಟ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅದ ಪೋಸ್ಟಿಂಗ್ ಚೇಂಜ್ ಆತವ್. ಮತ್ತೆ ಈಗ ಇದ್ದವ್ರು PSI ಲೆವೆಲ್ ಹಿಡ್ಕೊಂಡೇ ಚೇಂಜ್ ಆಗಿಬಿಡ್ತಾವ್ರಿ. ಎಲ್ಲಾ ಡಿಪಾರ್ಟ್ಮೆಂಟ್ ಹೋದಾಗ ಚೇಂಜ್ ಆಗಿಬಿಡ್ತಾವ್ರಿ. ಹೊಸ ಕ್ಯಾಬಿನೆಟ್ ಅಂದಕ್ರೆ ಎಲ್ಲ ಈ ಕಡೆ ಆ ಕಡೆ ಅದಲ್ ಬದಲ್ ಕಂಚಣ್ ಮುಂಚಣ್ ಮಾಡ್ಬಿಡ್ತಾವ. ಹೊಸ ನೋಟಿಫಿಕೇಶನ್ ಯಾವಾಗ ಆತವ ಅದು ಅವರಿಗೆ ಬಿಟ್ಟಿದ್ದು. ಗಾಬರಿ ಆಗುವಂತಂದು ಏನೂ ಇಲ್ಲ. ಊಟ ಹಾಕದವ್ರು ನಾವೇ ಇದೀವಿ, ಸುಮ್ಕೊಂಡಿರ್ಬೇಕು. ಹೌದು. ಇವ್ರಕ್ಕಿಂತ ಮೊದಲಿನವ್ರು ಅವ್ರು ಸುದ್ದಿ ಇದ್ರಂದ್ರೆ ಅವರು 2.5 ವರ್ಷ ಇದೇ ಮಾಡಿದ್ರು. ನೀ ಹೇಳು ನಾ ನಗ್ತೀನಿ ಅಂತ ಹೇಳ್ಕಿಸ. ಹೌದ್ರೆ ಅವ್ರು ಬೇಡಾಗ್ಯಾರ, ಇವ್ರಿಗೆ ಗೆಲ್ಲಿಸಿದೆವು. ಎಲ್ಲರೂ ಓಟ್ ಹಾಕ್ಯಾರ. ಎಲ್ಲಾ ಯುವಕರು ಆಲ್ಮೋಸ್ಟ್ ಓಟ್ ಹಾಕ್ಯಾರ. ಏನಾದ್ರು ನೋಟಿಫಿಕೇಶನ್ ಆತವ ಅಂತ ಹೇಳಿ. ಸರ ಇದೇ ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸಲ ಇದ್ದಕ್ಕೆ 16 ಸಲ PC ಕರ್ದಾರ. ಹೇಳ್ಕೋತೀವಿ, ಅದ್ರಾಗೇನ್ ತೊಂದ್ರೆ ಇಲ್ಲ. 16 ಸಲ ಹುಡುಗರು ತಿಂಗಳದಾಗ 2 ಸಲ ಬೆಂಗಳೂರಿಗೆ ಹೋಗಿ ಚಾ ಕುಡಿದು ಎಕ್ಸಾಮ್ ಬರೆದು ಬಂದವ್. ಅವ್ರಿಗೆ ಬೆಂಗಳೂರು ಅಂದ್ರೆ ತವ್ರ ಮನಿ ಆದಂಗಾಗಿತ್ತು ನಮ್ಮ ಹುಡುಗರಿಗೆ. ಟ್ರೈನ್ದಾಗ ಹೋಗೋದು ಬರೋದೇ ಬರೋದು. ಫೋನ್ ಹಚ್ಚದಕ್ರ ಸರ ಇಲ್ರಿ ಬೆಂಗಳೂರದಾಗ. ಟ್ರೈನ್ದಾಗ ಹೋಗೋದು ಬರೋದೇ ಬರೋದು. ಫೋನ್ ಹಚ್ಚದಕ್ರ ಸರ ಇಲ್ರಿ ಬೆಂಗಳೂರದಾಗ ಅದಿನ. ಅಲ್ಲೇ ಎಕ್ಸಾಮ್ ಬಂದಿನ್ರಿ ಅನ್ನೋರು. 16 ಎಕ್ಸಾಮ್ದಾಗ ಒಂದ್ ಕಡೆ ಎಲ್ಲೋ ಲಿಸ್ಟ್ ನಾಗ ಕೂತೇ ಬಿಡ್ತಿತ್ತು ಜಾಯ್ನಿಂಗ್. ಹೌದ್ರೆ ಹಂಗೆ ಹುಡುಗರಿಗೆ ಮನ್ಯಾಗ ಕನ್ಯಾ ನೋಡ್ಕಿಸ ಮ್ಯಾರೇಜ್. ಎಷ್ಟು ಹ್ಯಾಪಿ ಜೀವನ. ಹೌದ್ರಿ. ನಿಮ್ಮನ್ನ ನೋಡಿದ್ರೆ ನನಗರೆ ಅಯ್ಯೋ ಅನಿಸ್ಲಿಕತ್ತು.